ನೀನೇ ನನಗೆ ಅಪ್ಪ ಅಮ್ಮ ದೇವರು ಎಲ್ಲ. ನಿನ್ನ ಆಶೀರ್ವಾದ ಇಲ್ಲದೆ ನನಗೇನು ಬೇಡಮ್ಮ. ನನ್ನ ಮದುವೆನ ನೀನು ನಿಂತು ಮಾಡ್ಬೇಕಮ್ಮ. ಪ್ರತಿ ಹೆಜ್ಜೆ ಹೆಜ್ಜೆಲೂ ನೀನು ಜೊತೆಗಿರ್ಬೇಕು. ಅದೇ ನನಗೆ ಶ್ರೇಯಸ್ಸು, ಅದೇ ನನ್ನ ಆಸೆ ಕೂಡ ಅಮ್ಮ. ಆದ್ರೆ ನೀನು ಮಾಡ್ತಿರೋದು, ಇಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಿರೋದು ನೋಡಿದ್ರೆ ನಾನೇ ತುಂಬಾ ಎಕ್ಸ್ಪೆಕ್ಟ್ ಮಾಡೋದೇನೋ ಅನ್ನಿಸ್ತಿದೆ. ಅಮ್ಮ, ನನಗೆ ನಿನ್ನ ಬಿಟ್ರೆ ಬೇರೆ ಯಾರು ಮುಖ್ಯ ಅಲ್ಲಮ್ಮ. ನೀನೇ ನನಗೆಲ್ಲ. ನನ್ನನ್ನು ಬೆಳೆಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ನನ್ನ ಜೀವನನೇ ನಿನ್ನ ಪಾದದಡಿ ತೇಯ್ದ್ರು ನಿನ್ನ ಋಣನ ನನ್ನ ಕೈಲಿ ತೀರ್ಸಕ್ಕಾಗಲ್ಲ. ನನಗೆ ಬುದ್ಧಿ ಬಂದಾಗಿಂದ ನಿನ್ನ ಪ್ರೀತಿ ಮುಖನೇ ನೋಡ್ತಾ ಇದ್ದೀನಿಮ್ಮ. ಆದ್ರೆ ಈ ಮದುವೆನೇ ನಿಮಗೆ ಸಂಬಂಧ ಇಲ್ಲ ಅನ್ನೋ ಥರ ನೀನು ಆಡ್ತಾ ಇದ್ರೆ ನನಗೆ ಈ ಮದುವೆನೇ ಬೇಡ ಅನ್ನಿಸ್ತಿದೆ. ಯಾಕಮ್ಮ, ನಿನಗೆ ಈ ಮದುವೆ ಆಗ್ತಿರೋದು ಇಷ್ಟ ಇಲ್ವಾ? ಇಲ್ಲ ಕಂದ, ಇಲ್ಲ ಮಗನೇ, ಹಾಗೇನೂ ಇಲ್ಲ. ನೀನು ಇಷ್ಟೊಂದು ಮನಸ್ಸಿಗೆ ತಗೋತೀಯ ಅಂತ ನನಗೆ ಗೊತ್ತಿರಲಿಲ್ಲ. ತಪ್ಪಾಯ್ತು ಕಂದ, ತಪ್ಪಾಯ್ತು ಪುಟ್ಟ. ಮುಂದಿನ ಸಲದಿಂದ ಎಲ್ಲ ಕೆಲಸನೂ ನಾನೇ ಮುಂದೆ ನಿಂತು ಮಾಡ್ತೀನಿ, ಆಯ್ತಾ? ಬೇಜಾರು ಮಾಡ್ಕೋಬೇಡ ಮದುವೆ. ಅಮ್ಮ, ನನಗೂ ಗೊತ್ತು ಕಣಮ್ಮ, ನಿನ್ನ ಕೈಲಿ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ, ಎಲ್ಲದಕ್ಕೂ ಓಡಾಡೋಕ್ಕಾಗಲ್ಲ ಅಂತ. ಆದರೆ ಇಂಥ ಕೆಲಸನಾದರೂ ಮುಂದೆ ನಿಂತು ಮಾಡಿದ್ರೆ ನನ್ನ ಮನ್ಸಿಗೆ ಸಮಾಧಾನ ಆಗುತ್ತಮ್ಮ. ನೀನು ಹೇಳ್ದ ಹಾಗೆ ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡ ಕಂದ. ಸರಿಮ್ಮ, ನಾನು ಏನೇನೋ ಅಂದ್ಬಿಟ್ಟೆ. ಐ ಆಮ್ ಸಾರಿ. ಇನ್ನು ಎಷ್ಟು ದಿನ ಅಂತ ನಿನ್ನ ನೋವು ಮುಚ್ಚಿಟ್ಕೋತೀಯ ಪಾರ್ವತಿ? ಇನ್ನು ಎಷ್ಟು ದಿನ ಅಂತ ನಿನ್ನ ಮಗನಿಗೆ ಸುಳ್ಳು ಹೇಳ್ತೀಯ? ಸಾಕಮ್ಮ, ಸಾಕು. ನಿನ್ನ ಸುಳ್ಳು ಒಳ್ಳೆಯವ್ರನ್ನ ಕೆಟ್ಟವ್ರನ್ನ ತರ ತೋರಿಸ್ತಾ ಇದೆ, ಕೆಟ್ಟವ್ರನ್ನ ಒಳ್ಳೆಯವ್ರನ್ನ ತರ ತೋರಿಸ್ತಾ ಇದೆ. ಸಾಕಮ್ಮ, ಎಲ್ಲದಕ್ಕೂ ಒಂದು ಮಿತಿ ಇದೆ ನೋಡಮ್ಮ. ದಯವಿಟ್ಟು ಎಲ್ಲಾನು ಚೆಂದಾಗಿ ಹೇಳ್ಬಿಡಮ್ಮ. ಹೇಳೋಕೆ ಒಂದು ನಿಮಿಷ ಸಾಕು ಮಾವ. ನಾನು ಒಂದು ನಿಮಿಷದ ಹೇಳಿದ ಮಾತು ನೀವು 50 ವರ್ಷದಿಂದ ಕಟ್ಟಿರೋ ಮನೆನ ಚೂರು ಚೂರು ಮಾಡಿಬಿಡುತ್ತೆ. ಈಗ ನಾನು ಯಾರ ಬಗ್ಗೆ ಮಾತಾಡಿದ್ರು ಮದುವೆ ನಿಂತು ಹೋಗುತ್ತೆ. ಅಬ್ಬ ರೀ, ಎಂಥ ಒಳ್ಳೆ ಮುಹೂರ್ತ ಸಿಕ್ಕಿದೆ ಅಂತೀರಾ? ಪುರೋಹಿತರು ತುಂಬ ಒಳ್ಳೆ ಮುಹೂರ್ತ ಹುಡುಕೊಟ್ಟಿದ್ದಾರೆ ರೀ. ಅವ್ರು ಕೊಟ್ಟಿರೋ ಮುಹೂರ್ತದ ಪ್ರಕಾರ ಇನ್ನು ಒಂದೇ ತಿಂಗಳು ಉಳ್ಕೊಂಡಿರೋದು ಅನಿಸುತ್ತೆ. ಎಷ್ಟೊಂದು ಕೆಲಸ ಇದೆ, ಏನೆಲ್ಲ ತಯಾರಿ ಮಾಡ್ಕೋಬೇಕು. ಪಾಪ ನಮ್ಮ ಕಲ್ಪನಾ ಅಂತೂ ಈ ತಿಂಗಳೆಲ್ಲ ಸರಿಯಾಗಿ ನಿದ್ರೆ ಮಾಡ್ತಾಳೋ ಇಲ್ವೋ ಅನಿಸ್ಬಿಟ್ಟಿದೆ. ಮೊದಲು 4 ತಿಂಗಳಿಗೆ ಮುಹೂರ್ತ ಹುಡುಕೊಟ್ಟಿದ್ರು. ಇನ್ನೊಂದ್ಸರಿ ನೋಡಿ ಅಂದರೆ ಇದರಲ್ಲೇ ಮಾಡಿ ಅಂತ ನಮಗೆ ಹೇಳ್ತಾರೆ. ಕಲ್ಪನಾ ಬಿಟ್ಲು ನೋಡಿ ಬಾಣನ, ಪುರೋಹಿತರು ಚಿರ್ಗೋಗ್ಬಿಟ್ರು. ಒಪ್ಪದೆ ನನ್ನ ಮಗಳನ್ನ ಯಾರಿಗೆ ಎಷ್ಟು ಮರ್ಯಾದೆ ಕೊಡಬೇಕು, ಯಾರ ಹತ್ರ ಹೆಂಗೆ ಕೆಲಸ ತಗೋಬೇಕು ಅನ್ನೋದನ್ನ ನನ್ನ ಮಗಳ ಕಲ್ಪನಾ ನೋಡಿ ಕಲಿಬೇಕು. ಕಲ್ಪನಾ ನನ್ನ ಮಗಳು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗತ್ತೆ. ಹಾಂ ನೋಡಿ, ತುಂಬ ಒಳ್ಳೆ ಚೌಟ್ರಿನ ಫಿಕ್ಸ್ ಮಾಡಬೇಕಂತೆ. ಕಡಿಮೆ ಅಂದರೂ 2000 ಜನ ಸೇರೋಷ್ಟು ದೊಡ್ಡದಾಗಿರ್ಬೇಕಂತೆ ಚೌಟ್ರಿ. ಹಾಂ, ಇನ್ನೊಂದು ವಿಷಯ, ತಾಳಿನ ಆರ್ಡ್ರ್ ಕೊಟ್ಟು ಮಾಡಿಸ್ಬೇಕು. ತಾಳಿ ರೆಡಿ ಆಗ್ತಿದ್ದಾಗೇನೆ ಮನೆ ದೇವ್ರ ಹತ್ರ ಹೋಗಿ ಇಟ್ಟು ಪೂಜೆ ಮಾಡಿಸ್ಕೊಂಡು ತೊಗೊಂಬರ್ಬೇಕು ರೀ. ನಾನು ನಿಮಗೆ ಹೇಳ್ತಿರೋದು,
ಕೇಳಿಸಿದೆ ತಾನೇ? ಎಲ್ಲಿ ನಿನ್ನ ಮಗಳ ಕಲ್ಪನಾ? ಅವಳೆಲ್ರಿ ಬರ್ತಾಳೆ? ಮನೆಗೆ ಹೋದ್ಲು. ಮದ್ವೆಗೆಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೇಕು ಅಂತ ಕುಂಡಾಡ್ತಾ ಇದ್ಲು. ಮುಚ್ಚು ಬಾಯ್! ಮುಹೂರ್ತ ಅಂತೆ ಮುಹೂರ್ತ. ನಿನ್ನ ಮಗಳೇನಾದ್ರೂ ಇವತ್ತು ಇಲ್ಲಿಗೆ ಬಂದಿದ್ರೆ ಅವಳಿಗೆ ಸರಿಯಾಗಿ ಪೂಜೆ ಮಾಡಿ ಕಳಿಸ್ತಿದ್ದೆ. ಅವಳು ತನ್ನನ್ನು ತಾನು ಏನು ಅಂತ ತಿಳ್ಕೊಂಡಿದ್ದಾಳೆ. ಮನೆ ಯಜಮಾನಿಯಾದ್ರೆ ನಿನಗಾದ್ರೂ ಬುದ್ಧಿ ಬೇಡವಾ? ನಾನೇನು ಹೇಳಿದ್ದೆ ನಿನಗೆ? ಪಾರ್ವತಿನ ಕರ್ಕೊಂಡು ಹೋಗು ಅಂತ ಹೇಳಿದ್ದೆ. ಅವಳನ್ನ ಯಾಕೆ ಬಿಟ್ಟು ಹೋದೆ? ನಿನ್ನೇ ಕೇಳ್ತಿರೋದು. ಪಾರ್ವತಿ ಬಂದರೆ ಕಲ್ಪನಾ ನಾನು ಬರಲ್ಲ, ಮನೆಗೆ ಹೊರಟೋಗ್ತೀನಿ ಅಂದ್ಲು. ಅದಕ್ಕೆ ಅವಳನ್ನು ಬಿಟ್ಟು ಹೋದೆ. ಹೋಗಿದ್ರೆ ಹೋಗ್ತಿದ್ಲು. ಅವಳದೇನಿತ್ತು ಕೆಲಸ? ಅವಳು ಬರೋದೇ ಇಲ್ಲ ಅಂತ ಹಠ ಹಿಡಿದಿದ್ರೆ ನೀನು ಅವಳನ್ನು ಬಿಟ್ಟು ಪಾರ್ವತಿ ಜೊತೆ ಹೋಗ್ಬೇಕಿತ್ತು. ಆಮೇಲೆ ಹೆಣ್ಣಿನ ತಂದೆ ಕೈಲಾಸಿಗೆ ಹೇಳ್ತಿದ್ದೆ. ಅವನಿಗೆ ಒಪ್ಪಿಗೆ ಆಗಿದ್ರೆ ಸರಿ, ಆಗದಿದ್ರೆ ಬೇರೆ ನೋಡ್ಬೋದಿತ್ತು. ಗಂಡಿನ ಕಡೆ ಯಜಮಾನಿ ಅಲ್ಲ, ಹೆಣ್ಣಿನ ಮನೆ ಮುಖ್ಯಸ್ಥೆ ಅಲ್ಲ. ಅವಳದೇನೆ ಕಾರ್ಬಾರು. ಕಲ್ಪನಾ ಒಪ್ಪಲಿಲ್ಲ ಅಂದರೆ ಮದುವೆ ಆಗುತ್ತಾ ರೀ? ಅವ್ರ ಅಮ್ಮನಿಗೆ ಅವಮಾನ ಮಾಡಿದರೆ ಚಂದುಗೆ ಮದುವೆ ಆಗತ್ತಾ? ಈ ಹಿಂದೆ ಅವ್ರ ಅಮ್ಮನಿಗೆ ಅವಮಾನ ಆದಾಗ ಚಂದು ಗೊಂಬೆನೆ ಬೇಡ ಅಂತ ಬಂದಿದ್ದ. ಈಗ ಮತ್ತೆ ಅದೇ ಅವಮಾನ ಆದರೆ ಚಂದು ಸುಮ್ಮನಿರ್ತಾನೇನೆ? ನೀವಿಟ್ಟ ಮುಹೂರ್ತದಲ್ಲೇ ನಿಮ್ಮ ತಿಥಿ ಮಾಡ್ತಾನೆ. ಈಗೇನು ನಿಮ್ಮ ಸೊಸೆ ಕಣ್ಣೀರು ಹಾಕೊಂಡು ಕತೆ ಕಟ್ಟದ್ಲಾ? ಸುಲೋಚನಾ, ನೀನು ಹೇಳಿದಾಗೆ ನನ್ನ ಸೊಸೆ ಕತೆ ಕಟ್ಟಿದ್ರೆ ಚಂದು ಅವ್ರ ಅಮ್ಮನ ಕರ್ಕೊಂಡು ಯಾವತ್ತೂ ಮನೆ ಬಿಟ್ಟು ಹೋಗ್ತಿದ್ದ. ಈಗ ನೀನೇನು ಪ್ರೀತಿ ಮೊಮ್ಮಗ ಅಂತ ಜಂಬ ಕೊಚ್ಕೋತಾ ಇದ್ದೀಯಲ್ಲ, ಅವನ ಮುಖ ನೋಡೋಕೆ ಪರದಾಡೋ ಪರಿಸ್ಥಿತಿ ಬರ್ತಿತ್ತು ನಿಂದು. ಪಾಪ, ನನ್ನ ಸೊಸೆ ನೋವನ್ನು ನುಂಗಿಕೊಂಡಿದ್ದಾಳೆ ಅಂತ ನೀವಿನ್ನೂ ನೆಟ್ಟಗಿದ್ದೀರಿ. ಛೇ, ನಿಮ್ಮಂಥವ್ರಿಗೆ ಹೇಳ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಅಮ್ಮ, ಮಗನ ಮದುವೆನ ತಾಯಿ ಆದವಳು ಮಾಡದೆ ಹೋದರೆ ಆಗೋ ನೋವು ಎಂಥದ್ದು ಅಂತ ನಿನಗಿಂತ ಚೆನ್ನಾಗಿ ಯಾರಿಗೆ ಗೊತ್ತು? ಯಾಕಂದರೆ ನಿನ್ನಿಂದ ನಿನ್ನ ಮಗನ ಮದುವೆ ಮಾಡೋದಕ್ಕಾಗಲಿಲ್ಲ. ಆ ನೋವು ನಿನ್ನನ್ನು ಈಗಲೂ ಕಾಡ್ತಾ ಇದೆ ಅಲ್ವಾ? ಅರ್ಥ ಮಾಡ್ಕೊಳ್ಳಮ್ಮ. ಕೈಲಾಶ್, ಆ ಪುರೋಹಿತನಿಗೆ ಕೊಟ್ಟೆ ನೋಡು ಬಿಸಿನ. ಅವ್ನು ನಾನು ಅಂದರೆ ಏನು ಅನ್ಕೊಂಡಿದ್ನೋ? ಕೈ ಕಟ್ಕೊಂಡು ಕೈ ಮುಕ್ಕೊಂಡು ಅವ್ನು ಹೇಳ್ದಂಗೆ ಕೇಳ್ತೀನಿ ಅಂದ್ಕೊಂಡಿದ್ದ. ನನ್ನ ಆವಾಜ್ಗೆ ಭಯ ಪಟ್ಟು ಮುಂದಿನ ತಿಂಗಳೇ ಮುಹೂರ್ತ ಇಟ್ಕೊಟ್ಬಿಟ್ಟ. ಕೊನೆಗೂ ನಾವು ಅಂದ್ಕೊಂಡಿದ್ದ ಟೈಮ್ಗೆ ಮುಹೂರ್ತ ಸಿಕ್ತು. ಎಲ್ಲ ನಾವು ಅಂದ್ಕೊಂಡಾಗೆ ಆದರೆ ಎಷ್ಟು ಖುಷಿಯಾಗುತ್ತಲ್ವ? ಗೊಂಬೆ, ಹೇಗೆ ನಿಮ್ಮಮ್ಮ? ನೀನು ಬಿಡು ಮಮ್ಮಿ, ಬಿಟ್ರೆ ಆಕಾಶನೇ ಭೂಮಿಗೆ ತಂದ್ಬಿಡ್ತೀಯ. ನೋಡು ಗೊಂಬೆ, ಟೈಮ್ ತುಂಬ ಕಡಿಮೆ ಇದೆ. ನಿನ್ನ ಮದುವೆಗೆ ಗೋಲ್ಡ್ ಜರಿ ಇರೋ ಸೀರೆ ತಗೊಳ್ಳೋಣ. ದಾರೆಗೆ ಕಾಂಜೀವರಂ ಸೀರೆನ ಆರ್ಡ್ರ್ ಕೊಟ್ಟು ನೇಯಿಸೋಣ. ರಿಸೆಪ್ಷನ್ಗೆ ಗಾಗ್ರಾ ಹಾಕೋತೀಯಾ ಅಥವಾ ಸೀರೆನೇ ಉಟ್ಕೋತೀಯಾ? ಗೊಂಬೆ, ಇಳ್ಕಲ್ ರೇಷ್ಮೆ ಸೀರೆಗಳು ತುಂಬ ಚೆನ್ನಾಗಿರುತ್ತಂತೆ, ಅಲ್ಲಿಗೂ ಹೋಗೋಣ. ಕಾಂಜೀವರಂ, ಬನಾರಸ್, ಅಲ್ಲೆಲ್ಲ ಬಟ್ಟೆಗಳು ತುಂಬ ಚೆನ್ನಾಗಿರುತ್ತಂತೆ ಕಣೆ, ಅಲ್ಲೂ ಹೋಗಿ ಪರ್ಚೇಸ್ ಮಾಡೋಣ. ಕೈಲಾಶ್, ಮನೆಗೆ ಪೇಂಟ್ ಮಾಡಿಸ್ಬೇಕು. ನಾಳೆನೇ ಪೇಂಟನ್ನು ಮನೆಗೆ ಬರೋದಕ್ಕೆ ಹೇಳ್ಬಿಡು. ಮನೆಗೆ ಕಿಟಕಿ ಗ್ಲಾಸ್ಗಳು, ಇಂಟೀರಿಯರು, ಕರ್ಟನ್ಸು ಎಲ್ಲ ಹೊಸದು ತರಬೇಕು. ಅರ್ಥ ಆಯ್ತಾ? ಚಿನ್ನು, ಚಿನ್ನು ಎಲ್ಲಿಗೆ ಹೋಗ್ತಿದ್ಯಾ? ಚಿನ್ನು ನಿಂತ್ಕೋ. ಗೊಂಬೆ, ನಿನಗೆ ಏನೇನು ಒಡವೆಗಳು ಬೇಕೋ ಲಿಸ್ಟ್ ಮಾಡು. ಗೋಲ್ಡ್ ಬೇಕಾ, ಪ್ಲಾಟಿನಮ್ ಬೇಕಾ, ಡೈಮಂಡ್ಸ್ ಬೇಕಾ? ಗೊಂಬೆ, ಗೊಂಬೆ, ಯಾರಿಗೂ ಜವಾಬ್ದಾರಿನೇ ಇಲ್ಲ. ಎಲ್ಲ ನಾನು ಒಬ್ಳೆ ಬಡ್ದಾಡ್ ಸಾಯ್ಬೇಕು. ನೋಡ್ದ್ಯಾ ನಿನ್ನ ಮಗಳು ನಾನು ಮಾತಾಡ್ತಿದ್ರೆ ಹೇಗೆ ಹೋಗ್ತಾ ಇದ್ದಾಳೆ ಅಂತ? ಇವಳು ಮದುವೆ ಬಗ್ಗೆ ನಾನು ಮಾತಾಡ್ತಾ ಇದ್ರೆ ಇವಳು ಕೆಲಸದವ್ಳು ಸೇವೆ ಮಾಡಕ್ಕೆ ಹೋಗಿದ್ದಾಳೆ. ಇವಳು ಮದುವೆ ಬಗ್ಗೆ ನಾನು ತಲೆ ಕೆಡ್ಸ್ಕೊಂಡಿದ್ದೀನಿ.
ಇವಳು ಎಲ್ಲ ನನ್ನ ಕರ್ಮ. ಈ ದರಿದ್ರ ಮನೆಗೆ ಬಂದಾಗಿಂದ ಈ ಮನೇಲಿ ಇರೋರಿಗೆಲ್ಲ ದರಿದ್ರ ಅಂಟ್ಕೊಂಡ್ಬಿಟ್ಟಿದೆ. ನಿಮಗೆ ಹೇಳೋದು ಒಂದೇ, ಬಂಡೆಗೆ ಹೋಗಿ ತಲೆ ಚೆಚ್ಕೊಳ್ಳೋದು ಒಂದೇ. ಛೆ! ಓಕೆ ಕಣೆ, ಬೆಳಗ್ಗೆ ಫೋನ್ ಮಾಡ್ತೀನಿ. ಯಾ ಬಾಯ್, ಗುಡ್ ನೈಟ್. ಚಿನ್ನು, ನೀನು ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ನನಗೆ ಗೊತ್ತು. ಮದುವೆ ಆದಮೇಲೆ ನಾನು ನಿನ್ನನ್ನು ಎಲ್ಲಿ ದೂರ ಮಾಡಿಬಿಡ್ತೀನೋ, ಎಲ್ಲಿ ನಿನ್ನನ್ನು ಮರ್ತ್ಬಿಡ್ತೀನೋ ಅನ್ನೋ ಭಯ ತಾನೆ. ಚಿನ್ನು, ನನಗೆ ಈ ಮದುವೆ ಬಗ್ಗೆ ಏನೂ ಗೊತ್ತಿಲ್ಲ ಕಣೆ. ತುಂಬ ಗಾಬರಿ ಆಗ್ತಿದೆ. ಮದುವೆ ಅಂದ್ರೇನು ಅಂತ ಮದುವೆ ಆಗೋರ್ಗೂ ಯಾರಿಗೂ ಗೊತ್ತಾಗಕ್ಕಿಲ್ಲ ಅಕ್ಕ. ನೀನು ಯಾಕೆ ಭಯ ಪಡ್ತೀಯ? ನಾನಿದ್ದೀನಲ್ಲ, ಮದುವೆ ಬಗ್ಗೆ ನಾನೆಲ್ಲ ಹೇಳ್ಕೊಡ್ತೀನಿ ನಿನಗೆ. ನಾನೇನು ಹೇಳಿದ್ದೆ ಅದಕ್ಕೆ? ನೀವು ಈ ರೀತಿ ಹೋಗ್ಲಿ ಬಿಡು ಅಂತ ಬಿಟ್ರೆ ನಿಮ್ಮನ್ನೇ ಹೊರಗಿಟ್ಟು ನೋಡ್ತಾರೆ. ನೀವು ಇದ್ರೆಷ್ಟು ಬಿಟ್ರೆಷ್ಟು ಅನ್ನೋ ರೀತಿ ನಡ್ಕೊಳ್ತಾರೆ ಅಂತ ಹೇಳಿದ್ನಲ್ಲ. ಕಲ್ಪನಾ ಎಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ಸಿಟ್ಟು, ಅವಳು ಹಠ ಏನು ಅಂತ ನನಗೆ ಗೊತ್ತು. ಬೆರಳು ತೋರಿಸಿದ್ರೆ ಹಸ್ತಾನೆ ನುಂಗೋ ಹೆಣ್ಣು ಅವಳು. ನಾನು ಹೇಳ್ದ ಹಾಗೆ ಕಲ್ಪನಾ ಎಲ್ಲದರಲ್ಲೂ ನಿಮ್ಮನ್ನ ಓವರ್ಟೇಕ್ ಮಾಡ್ತಾ ಇದ್ದಾಳೆ. ನಿಮ್ಮ ಮಗನಾಗೆ ಉಳಿಬೇಕು ಅಂದರೆ ಅದಕ್ಕೆ ದಯವಿಟ್ಟು ನಿಮ್ಮ ಯೋಚನೆನ ಬದಲಾಯಿಸ್ಕೊಳ್ಳಿ. ಇಲ್ಲದೆ ಹೋದರೆ ಒಂದಲ್ಲ ಒಂದಿನ ಈ ಕಲ್ಪನಾ ನಿಮ್ಮನ್ನ ನಿಮ್ಮ ಮಗನಿಂದ ದೂರ ಮಾಡ್ತಾಳೆ. ಅದಕ್ಕೆ ಬರೆದಿಟ್ಕೊಳ್ಳಿ ನನ್ನ ಮಾತನ್ನು. ನನ್ನ ಕೈಲಿ ಆಗ್ತಾ ಇಲ್ಲ ಶ್ವೇತಾ, ನನ್ನಿಂದ ಆಗ್ತಾ ಇಲ್ಲ. ಬೊಗಸೆಯಲ್ಲಿರೋ ನೀರು ಕಣ್ಮುಂದೆನೆ ಕಣ್ಮರೆಯಾಗಿ ಹೋಗ್ತಾ ಇದೆ. ಆದರೂ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಬಹುಶಃ ನಿಂದನೇ ತಪ್ಪಾಯ್ತು ಅನ್ಸತ್ತೆ. ನಾನೇ ಲೇಟ್ ಮಾಡಿದೆ ಅನ್ಸತ್ತೆ. ಇದನ್ನೇ ಬೇಡ ಅನ್ನೋದು. ಯಾವ ಲೇಟ್ ಅದಕ್ಕೆ? 5 ನಿಮಿಷ ಲೇಟಾಗಿ ಹೋದ್ವಿ ಅಂತ ಮದುವೆ ಡೇಟ್ ಏನು ಮುಂದಕ್ಕೆ ಹೋಗ್ತಿತ್ತಾ? 5 ನಿಮಿಷ ನಿಮಗೋಸ್ಕರ ಕಾಯ್ತಾ ಕೂತಿದ್ರೆ ಇವ್ರಿಗೆಲ್ಲ ಇನ್ನು ವಯಸ್ಸಾಗ್ತಿತ್ತ? ಇನ್ನು ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ? ಬೇಕು ಅಂತಾನೆ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅದಕ್ಕೆ ಅವರು. ನೀವು ಲೇಟಾಗಿ ಬಂದ್ರಿ ಅನ್ನೋದು ಒಂದು ನೆಪ ಅಷ್ಟೇ. ಅದಕ್ಕೆ ಕೊನೆ ಸರ್ತಿ ಹೇಳ್ತಾ ಇದ್ದೀನಿ, ಈಗಲಾದರೂ ನೀವು ನಿಮ್ಮ ಹಕ್ಕಿಗೋಸ್ಕರ ಹೋರಾಡಲೇಬೇಕು.